ಅಂತ ಹೇಳಿರೋರು. ಇಷ್ಟು ಅಮೌಂಟ್ ಅದು ಪ್ರತಿ ಒಂದು ಗೋಲ್ಡೇನೆ, ವೇಸ್ಟ್ ಬೆಲ್ಟ್ ಇಂದ ಹಿಡಿದು ಜುಮ್ಕಿ, ಇದು ಬ್ಯಾಂಗಲ್ಸ್ ಎಲ್ಲ ಗೋಲ್ಡೆ. ರಿಚ್ ಕಿಟ್. 60 ಲಕ್ಷ ರೂಪಾಯಿ ಗಾಡಿ ನನ್ನ ಮುಂದೆ ನಿಂತಿರೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲಿ ನೋಡಿದ್ರು ಅಲ್ಲಿ ಇನ್ಫ್ಲೂಯೆನ್ಸರ್ಸ್ಗಳ ಹಾವಳಿ. ಏನಿಲ್ಲ ಇವ್ರ ಹತ್ರ ಹಣ, ಪಾಪ್ಯುಲಾರಿಟಿ, ದೊಡ್ಡ ಬಂಗಲೆ, ಕಾರು. ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟೆಲ್ಲಾ ಸಾಧನೆ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನ ಕನಸುಗಳು ಇವರ ಜೀವನ. ನೀವು ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಯೋಚನೆ ಮಾಡ್ತೀರಾ, ವಾವ್, ಲೈಫ್ ಅಂದ್ರೆ ಹೀಗಿರ್ಬೇಕಿತ್ತು ಅಂತ. ಆದ್ರೆ ನಿಲ್ಲಿ, ಇವರ ಜೀವನ ನಿಜವಾಗಿಯೂ ಹೀಗಿದೆಯಾ ಅಥವಾ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರನಾ? ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಬೇಕಿದ್ರೆ ಈ ಇನ್ಫ್ಲೂಯೆನ್ಸರ್ಸ್ಗಳು ಸಿಗ್ತಾರೆ. ಅವ್ರ ಹತ್ರ ಒಂದು ಒಳ್ಳೆ ಫ್ಯಾಮಿಲಿ, ಇರೋದಕ್ಕೆ ಸ್ವಂತ ಮನೆ, ಗಾಡಿ, ಲಕ್ಷಗಟ್ಟಲೆ ಫಾಲೋವರ್ಸ್ಗಳು, ಸಾವಿರಾರು ಲೈಕ್ಸ್ಗಳು. ಆಮೇಲೆ ನೀವು ಬಹುಶಃ ನೀವು ಯಾವುದೋ ಜಾಬ್ ಮಾಡ್ತಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು. 15ರಿಂದ 16 ವರ್ಷ ಈ ಎಜುಕೇಶನ್ ಸಿಸ್ಟಮ್ ನಲ್ಲಿ ಓದಿ, ಹಗಲು ರಾತ್ರಿ ಕಷ್ಟಪಟ್ಟು ಒಳ್ಳೆ ಮಾರ್ಕ್ಸ್ ತೆಗೆದು ಕೊನೆಗೂ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿ ನಿಮ್ಮ ಕನಸುಗಳನ್ನು ಫುಲ್ಫಿಲ್ ಮಾಡಕ್ಕೆ ಕಷ್ಟಪಡಬೇಕಿದ್ರೆ ನೀವು ಇವ್ರನ್ನ ನೋಡ್ತೀರಾ. ಆರಾಮಾಗಿ ಇವರು ವ್ಲಾಗ್ಸ್ ಮಾಡ್ತಾ ಪರ್ಫೆಕ್ಟ್ ಲೈಫ್ ನ ಬದುಕ್ತಿದ್ದಾರೆ ಅಂತ ಭಾವಿಸ್ತೀರಾ. ನಿಮ್ಗೆ ಅನ್ಸುತ್ತೆ ಈ ಜಗತ್ತು ಯಾಕೆ ಹೀಗಿದೆ, ಇದು ಅನ್ಫೇರ್ ಜಗತ್ತು ಅಂತ. ನಮಗೆಲ್ಲರಿಗೂ ಚಿಕ್ಕ ವಯಸ್ಸಿಂದಾನೇ ಹೇಳ್ತಾ ಬಂದಿದ್ದಾರೆ ಕಷ್ಟಪಟ್ರೆ ಸುಖ ಅಂತ. ಆದ್ರೆ ನಾವು ಇದನ್ನೆಲ್ಲ ನೋಡಿದಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಏನು ಉಪಯೋಗ? ಈ ಇನ್ಫ್ಲೂಯೆನ್ಸರ್ಸ್ಗಳು ಏನು ಕಷ್ಟಪಡದೆ ಹೇಗ್ ಸುಖವಾಗಿದ್ದಾರೆ? ಈ ತರದ ಆಲೋಚನೆ ಬರೋದು ಸಹಜ. ಯಾಕೆಂದ್ರೆ ನಮ್ಮೆಲ್ಲರ ಆಸೆ ಇವರ ನಿಜ ಜೀವನ. ಇದನ್ನೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ನಾನು ಇನ್ಫ್ಲೂಯೆನ್ಸರ್ ಆಗ್ಬೇಕು ಅಂತ ಹೇಳ್ತಾರೆ. ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಲೈಕ್ಸ್ ಮತ್ತು ಫಾಲೋವರ್ಸ್ ಗಳಿಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಾಡಿನ ಎಕ್ಸ್ಪೋಸ್ ಮಾಡ್ತಾ ಫೋಟೋ ಮತ್ತು ವಿಡಿಯೋ ಹಾಕ್ತಾರೆ. ಇದರಿಂದ ಹಲವಾರು ಜನ ಇನ್ಕ್ಲೂಡಿಂಗ್ ಚಿಕ್ಕ ಮಕ್ಕಳು ಈ ತರದ ಪೋಸ್ಟ್ ಹಾಕಿದ್ರೆ ಲೈಕ್ ಸಿಗುತ್ತೆ ಅಂತ ಭಾವಿಸಿ ಈ ಟ್ರ್ಯಾಪ್ಗೆ ಬಲಿ ಆಗ್ತಾರೆ. ಫೇಕ್ ಲೈಫ್ ಸ್ಟೈಲ್ ನಡೆಸೋ ಇನ್ಫ್ಲೂಯೆನ್ಸರ್ಸ್ ಗಳ ಕತೆ ಶುರುವಾಗಿದ್ದು ಟಿಕ್ಟಾಕ್ ನಿಂದ. ಟಿಕ್ಟಾಕ್ ನಲ್ಲಿ ಇವರು ಹಾಡುಗಳಿಗೆ ಲಿಪ್ ಸಿಂಕ್ ಮಾಡೋದನ್ನ ಟ್ಯಾಲೆಂಟ್ ಅಂತ ಹೇಳ್ತಾ ಒಂದಿಷ್ಟು ಫಾಲೋವರ್ಸ್ ಗಳನ್ನ ಗಳಿಸಿದ್ರು. ಹಾಗೆ ಟಿಕ್ಟಾಕ್ ನಲ್ಲಿ ಮಾನಿಟೈಸೇಷನ್ ಆಪ್ಷನ್ ಇತ್ತು, ಹಾಗಾಗಿ ಸ್ವಲ್ಪ ಹಣನೂ ಮಾಡಿದ್ರು. ನಂತರ ಇಂಡಿಯಾದಲ್ಲಿ ಟಿಕ್ಟಾಕ್ ಬ್ಯಾನ್ ಆಯ್ತು. ಆಮೇಲೆ ಇವರು ಇನ್ಸ್ಟಾಗ್ರಾಮ್ ಗೆ ಬಂದ್ರು. ಅಲ್ಲಿ ಫೇಮಸ್ ಆಗೋಕೆ ತುಂಬಾ ಸರ್ಕಸ್ ಮಾಡಿದ್ರು. ನಿಮ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಫೇಕ್ ಫಾಲೋವರ್ಸ್ ಕೊಡೋರು ಇದ್ದಾರೆ. ಇಂಟರ್ನೆಟ್ ನಲ್ಲಿ ಹಲವಾರು ವೆಬ್ಸೈಟ್ ಗಳು ಹಣ ಕೊಟ್ರೆ ಫೇಕ್ ಫಾಲೋವರ್ಸ್ ಮತ್ತೆ ಲೈಕ್ಸ್ ಗಳನ್ನ ಕೊಡುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫಾಲೋವರ್ಸ್ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಬ್ರ್ಯಾಂಡ್ಸ್ ಗಳು ನಿಮ್ಮನ್ನ ಅಪ್ರೋಚ್ ಮಾಡುತ್ತೆ. ಈ ಇನ್ಫ್ಲೂಯೆನ್ಸರ್ಸ್ ಗಳು ಮಾಡಿದ ಇದನ್ನೇ. ಮಮಾ ಅರ್ತ್ ಅವರ ಡೈಲಿ ಗ್ಲೋ ಫೇಸ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಏನಪ್ಪ ಇದು ವಿಶೇಷತೆ ಮಮಾ ಅರ್ತ್ ಅವ್ರದ್ದು ಅಂತ? ಎವ್ರಿಥಿಂಗ್ ಫಾರ್ ಬ್ರೈಟ್ ಪ್ಲಮ್ ಸ್ಕಿನ್ ಇನ್ 179 ಓನ್ಲಿ. ಈ ಸ್ಕ್ರಬ್ ಬಂದು ತುಂಬಾನೇ ಸೇಫ್ ಮತ್ತೆ ನ್ಯಾಚುರಲ್ ಮತ್ತೆ ಟಾಕ್ಸಿನ್ ಫ್ರೀ. ನೀವು ನಿವಿ 15 ಅನ್ನೋ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೋಡಿ, ಈ ಇನ್ಫ್ಲೂಯೆನ್ಸರ್ಸ್ ಹೇಗೆ ಹಣ ಗಳಿಸ್ತಾರೆ ಅಂದ್ರೆ ಇದರ ಮಾಡೆಲ್ ನೋಡೋಣ. ಇಲ್ಲಿ ಬ್ರ್ಯಾಂಡ್, ಏಜೆನ್ಸಿ ಹಾಗೂ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ. ಮಾರ್ಕೆಟ್ ನಲ್ಲಿ ಕೆಲವೊಂದಿಷ್ಟು ಬ್ರ್ಯಾಂಡ್ ಗಳು, ಉದಾಹರಣೆಗೆ ಫ್ಯಾಂಟಸಿ, ಬೆಟ್ಟಿಂಗ್, ಹೆಲ್ತ್ ಕೇರ್, ಈ ಬ್ರ್ಯಾಂಡ್ ಗಳು ಏಜೆನ್ಸೀಸ್ ನ ಕಾಂಟ್ಯಾಕ್ಟ್ ಮಾಡುತ್ತೆ. ಈ ಏಜೆನ್ಸೀಸ್ ಮಧ್ಯವರ್ತಿಯ ರೀತಿ ಕೆಲಸ ಮಾಡುತ್ತೆ. ಈ ಏಜೆನ್ಸೀಸ್ ಗಳು ಇನ್ಫ್ಲೂಯೆನ್ಸರ್ಸ್ ನ ಕಾಂಟ್ಯಾಕ್ಟ್ ಮಾಡುತ್ತೆ. ಹಾಗೆ ಈ ಇನ್ಫ್ಲೂಯೆನ್ಸರ್ಸ್ ಗಳು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕ್ತಾರೆ. ಅವರ ಹೆಚ್ಚಿನ ಪೋಸ್ಟ್ ಗಳು ಈ ಬ್ರ್ಯಾಂಡ್ ನಿಂದ ಪ್ರಮೋಷನ್ ಗೋಸ್ಕರ ಮಾಡಿದ ಪೋಸ್ಟ್ ಆಗಿರುತ್ತೆ. ಆದ್ರಿಂದ ಅವರ ಹೆಚ್ಚಿನ ಪೋಸ್ಟ್ ಗಳು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಮೂವರ ಗುರಿ ಏನಂದ್ರೆ ಹಣ ಗಳಿಸೋದು. ಇನ್ನು ನೀವು ಇವ್ರನ್ನ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಿರೋದನ್ನ ನೋಡಿರಬಹುದು. ಇದನ್ನೆಲ್ಲ ನೋಡಿದಾಗ ಜನಕ್ಕೆ ಏನನ್ಸುತ್ತೆ, ಇವ್ರ ಹತ್ರ ತುಂಬಾ ಕಾರ್ಗಳಿದೆ ಅಂತ ಅನ್ಸುತ್ತೆ. ಆದ್ರೆ ಈ ಕಾರ್ಗಳನ್ನ ಇವರು ಖರೀದಿ ಮಾಡಿರಲ್ಲ, ಇದನ್ನ ಅವರು ರೆಂಟ್ಗೆ ತಗೊಂಡಿರ್ತಾರೆ. ಮತ್ತು ಜನರು ಇದನ್ನ ಡೀಪ್ ಆಗಿ ನೋಡಕ್ ಹೋಗಲ್ಲ. ಮೇಲಿಂದ ಮೇಲೆ ನೋಡ್ಕೊಂಡು ಹೋದಾಗ ಇದೆಲ್ಲದೂ ಸತ್ಯ ಅನ್ಸುತ್ತೆ. ಇದು ಒಂದು ಸೆಲೆಬ್ರಿಟಿಯ ಇನ್ಸ್ಟಾಗ್ರಾಮ್ ಫೋಟೋ, ಹಾಗೆ ಇದು ಅವರ ರಿಯಲ್ ಲೈಫ್ ಫೋಟೋ. ನೀವು ವ್ಯತ್ಯಾಸ ನೋಡಿದ್ರ ಇನ್ಫ್ಲೂಯೆನ್ಸರ್ಸ್ ಗಳು ಹಾಕೋ ಇನ್ಸ್ಟಾಗ್ರಾಮ್ ಪೋಸ್ಟ್ ಹೆಚ್ಚಿನವು ಫೋಟೋಶಾಪ್ಡ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪರ್ಫೆಕ್ಟ್ ಕಾಣಿಸೋಕೆ ಫೋಟೋನ ಎಡಿಟ್ ಮಾಡ್ತಾರೆ. ಇದನ್ನ ನೋಡಿದಂತ ಸಾಮಾನ್ಯ ಜನರು ಅವರ ಜೊತೆಗೆ ತಮ್ಮನ್ನ ಕಂಪೇರ್ ಮಾಡ್ತಾರೆ. ಇದರಿಂದ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ ಹಾಗೂ ಹಲವಾರು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಶುರು ಆಗುತ್ತೆ. ಅದರಿಂದ ಹೆಚ್ಚಿನ ಜನ ಅವ್ರ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಫಿಲ್ಟರ್ ಹಾಕಿ ಪೋಸ್ಟ್ ಮಾಡ್ತಾರೆ.
ನಿಮ್ಗೆಲ್ಲ ಅನ್ಸ್ಬಹುದು ಪರ್ಸನಲಿ ಇವರಿಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ, ಆದ್ರೆ ಹಾಗಲ್ಲ. ಅವರಿಗೂ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಅವರು ಅವ್ರಕ್ಕಿಂತ ದೊಡ್ಡ ಇನ್ಫ್ಲೂಯೆನ್ಸರ್ ನೋಡಿ ಅವರ ಲೈಕ್ಸಿಗೂ ಇವ್ರ ಲೈಕ್ಸಿಗೂ ಕಂಪೇರ್ ಮಾಡ್ತಾರೆ. ಆ ಲೈಕ್ಸ್ ಬರ್ಲಿಲ್ಲ ಅಂತ ಡಿಪ್ರೆಷನ್ ಹೋಗೋ ಸಾಧ್ಯತೆ ಇರುತ್ತೆ. ಇನ್ನು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಮೆಂಟ್ಸ್ಗಳು, ಯಾವ್ಯಾವ ರೀತಿ ಕಮೆಂಟ್ಸ್ ಬರುತ್ತೆ ಅಂತ ನಾವೆಲ್ಲ ನೋಡಿದೀವಿ. ಈ ಕಮೆಂಟ್ಸ್ ಇಂದ ಅವರ ಮೆಂಟಲ್ ಹೆಲ್ತಿಗೂ ಅಫೆಕ್ಟ್ ಆಗುತ್ತೆ. ಇನ್ನು ಹಲವಾರು ಜನ ಈ ಕಮೆಂಟ್ಸ್ ಗಳಿಂದ ಸೂಸೈಡ್ ಮಾಡಿದ ಪ್ರಕರಣಗಳು ಇದೆ. ನೋಡಿ, ಇನ್ಫ್ಲೂಯೆನ್ಸರ್ಸ್ ಗಳ ಲೈಫ್ ನೋಡಿ ನಮ್ಮ ಲೈಫ್ ಅವರ ಲೈಫ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತಹ ಭಾವನೆ ನಮ್ಮಲ್ಲಿ ಬರುತ್ತೆ. ಮೇಲಿಂದ ಮೇಲಕ್ಕೆ ಈ ಇನ್ಫ್ಲೂಯೆನ್ಸರ್ಸ್ ಗಳ ಲೈಫ್ ನಮ್ಗೆ ಚೆನ್ನಾಗ್ ಅನ್ಸ್ಬಹುದು, ಆದ್ರೆ ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಂಡಾಗ ಇವರ ಸತ್ಯತೆ ಗೊತ್ತಾದಾಗ ನಾವು ಇವ್ರನ್ನ ನಮ್ ಲೈಫ್ಗೆ ಕಂಪೇರ್ ಮಾಡಲ್ಲ. ಹಾಗೆ ನನ್ನ ಪ್ರಕಾರ ಇದು ನಿಜವಾದ ಸಕ್ಸಸ್ ಅಲ್ಲ. ಈ ಫೇಕ್ ಲೈಫ್ ನಡೆಸೋ ಇನ್ಫ್ಲೂಯೆನ್ಸರ್ಸ್ ಗಳು ನಿನ್ನೆ ಫೇಮಸ್ ಆಗಿರ್ತಾರೆ, ನಾಳೆ ಮರ್ತೋಗ್ತಾರೆ. ಅವರು ಕ್ಷಣಿಕ ಮಾತ್ರ. ಆದ್ರೆ ನಿಜವಾಗಿ ಹಾರ್ಡ್ ವರ್ಕ್ ಮಾಡಿ ಸಾಧನೆ ಮಾಡಿರೋರು ಯಾವಾಗ್ಲೂ ನೆನಪಿರ್ತಾರೆ. ಉದಾಹರಣೆಗೆ ಡಾಕ್ಟರ್ ಬ್ರೋ, ಇವರ ಜರ್ನಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ. ಇವರು ಸರಿಯಾದ ದಿಕ್ಕಿನಲ್ಲಿ ಹಾರ್ಡ್ ವರ್ಕ್ ಮಾಡಿ ಯೂಟ್ಯೂಬ್ ನಲ್ಲಿ ಅವರ ಇನ್ಫ್ಲೂಯೆನ್ಸ್ ಅನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಕಷ್ಟಪಟ್ಟರೆ ಸುಖ ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಡಾಕ್ಟರ್ ಬ್ರೋ ಮಾಡಿರೋದು ಸಾಧನೆ ಅಲ್ಲ, ಟೂರು ಟ್ರಿಪ್ ಮಾಡೋದೆಲ್ಲ ಸಾಧನೆ ಅಲ್ಲ. ಅವ್ನ್ ಖುಷಿಗೆ ಅವ್ನ್ ಹೋಗ್ತಿದ್ದಾನೆ, ಜನರಿಗೇನ್ ಸಹಾಯ ಮಾಡಿಲ್ಲ, ಸೊ ಸಾಧನೆ ಅನ್ನಕ್ಕಾಗಲ್ಲ ಅಂತ. ಕನ್ನಡ ಬಿಟ್ಟು ಬೇರೆ ಭಾಷೆನೇ ಬರ್ದೇ ಇರೋ ಒಂದು ಮಿಡಲ್ ಕ್ಲಾಸ್ ಹುಡುಗ ದೇಶ ವಿದೇಶ ಸುತ್ತೋದು, ಕಂಟೆಂಟ್ ಗೋಸ್ಕರ ಜೀವ ಭಯ ಬಿಟ್ಟು ಸಮುದ್ರದ ಮಧ್ಯಕ್ಕೆ ಸೇಫ್ಟಿ ಜಾಕೆಟ್ ಇಲ್ಲದೆ ಹಾರೋದು. ಜೀವಕ್ಕೆ ಆಪತ್ತಿದ್ರು ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗಳ ಮಧ್ಯೆ ಒಬ್ನೇ ಓಡಾಡ್ಕೊಂಡು ವಿಡಿಯೋಸ್ ಮಾಡೋದು. 20 ಮಿನಿಟ್ಸ್ ಕಂಟೆಂಟ್ ಗೋಸ್ಕರ 1000 ಕಿಲೋಮೀಟರ್ ಸುತ್ತೋದು ಏನ್ ಸಾಮಾನ್ಯನ ಶಿವ? ಯಾವುದೇ ತಪ್ಪು ದಾರಿ ಹಿಡಿದೆ ಸರಿಯಾದ ದಿಕ್ಕಿನಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ನಮ್ಮ ಕನಸುಗಳು ನನಸಾಗೋದು ಖಚಿತ. ನೋಡಿ, ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋಸ್ಗಳಿವೆ, ಆದರೆ ನೀವು ಯಾವ ರೀತಿಯ ಕಂಟೆಂಟ್ನ ನಿಮ್ಮ ಬ್ರೈನ್ಗೆ ಫೀಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮೈಂಡ್ ಸೆಟ್ ಡಿಸೈಡ್ ಆಗುತ್ತೆ.